ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿಕ್ಕಸಣ್ಣೆ ಗ್ರಾಮದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡ ಅವರ 516ನೇ ಜನ್ಮ ದಿನಾಚರಣೆಯನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹಾಗೂ ಎಸ್ಎಲ್ಎನ್ ಮುನಿರಾಜು ಅವರ ಸಹಯೋಗದಲ್ಲಿ ಜ್ಯೋತಿ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು ಮತ್ತು ಚಿಕ್ಕಸಣ್ಣೆ ಗ್ರಾಮದ ನಿವಾಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತಿ ಹೊಂದಿದ ವ್ಯಕ್ತಿಗೆ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮದಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿರುವ ಏಕೈಕ ವಿದ್ಯಾರ್ಥಿನಿಗೆ ಕಾರ್ಯಕ್ರಮದಲ್ಲಿ ಅಭಿನಂದಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೇಣುಗೋಪಾಲ್, ಚಿಕ್ಕಸಣ್ಣೆ ಗ್ರಾಮದ ಗ್ರಾಮಸ್ಥರುಗಳು, ಗ್ರಾಮದ ಮುಖಂಡರುಗಳು, ಮಹಿಳೆಯರು, ಮಕ್ಕಳು, ಯುವಕರು, ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಪ್ರಿಪರೇಷನ್ ಜಾಸ್ತಿ ಆಗೋದನ್ನ ಮುಂದೆ ತಿಳ್ಕೊಂಡು 516 ವರ್ಷ ಈಗ ಅವರು ಆದರೆ ಒಂದು 480 ವರ್ಷಕ್ಕೆ ಅವರ ಒಂದು ಅಧಿಕಾರ ಬಂದಿರೋದ್ರಿಂದ ಅವರು ಮುಂದಿನ ದುರಾಚರಣೆ ಯೋಚನೆ ಮಾಡಿ 342 ಕೆರೆಗಳು ಹಾಗೂ ಚಿಕ್ಕ ಕೆರೆ 1400 ಚಿಲ್ಡ್ರೆಯನ್ನು ಮಾಡಿದ್ದಾರೆ. ಹಾಗೆ ಮಾಡಿ ನಮ್ಮ ಬೆಂಗಳೂರಿನ 4 ಭಾಗಗಳಲ್ಲಿ ಒಂದೊಂದು ಕೆರೆಗಳು ನಿರ್ಮಿಸಿದ್ರು. ಆ ಕೆರೆಗಳು ಇದ್ದಿದ್ರೆ ನಮ್ಮ ಬೆಂಗಳೂರಿಗೆ ನೀರಿನ ಅಭಾವ ಹೆಚ್ಚಾಗ್ತಾ ಇತ್ತು. ಆದ್ದರಿಂದ ನಮ್ಮ ಕೆಂಪೇಗೌಡರು ಮುಂದಿನ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರಿಗೂ ಒಳ್ಳೆಯದು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲರೂ ಚಿರಋಣಿಯಾಗಿರ್ಬೇಕು. ಅಲ್ಲಿವರೆಗೂ ನಗು ಅನ್ಸಾರ ಆಮೇಲೆ ಕೊಡಿ.